ಪುಂಡೆ ಸೊಪ್ಪು ಕ್ಲೀನ್ ಮಾಡ್ತಾ ಇದ್ದೀನಿ ಚಟ್ನಿ ಮಾಡೋಕ್ಕೆ. ಪುಂಡೆ ಸೊಪ್ಪು ಸುಮಾರು ಆಲ್ಮೋಸ್ಟ್ ಜನಕ್ಕೆ ಗೊತ್ತಿರಲ್ಲ, ತುಂಬ ಜನ ತಿನ್ನಲ್ಲ ಇದನ್ನ. ಇದು ತುಂಬ ಒಳ್ಳೇದಂತೆ ಹೆಲ್ತಿಗೆ, ತಿನ್ಬೇಕಂತೆ. ಪುಂಡೆ ಸೊಪ್ಪು ಅಂದರೆ ಗೋಂಗೂರ ಸೊಪ್ಪು ಅಂತ ಕರೀತಾರೆ ಇದಕ್ಕೆ. ನೋಡಿ ತೋರಿಸು ಯಾವ ಥರ ಇರುತ್ತೆ ಅಂತ. ಈ ಥರ ಇರುತ್ತೆ ಇದು. ಇದಕ್ಕೆ ಗೋಂಗೂರ ಸೊಪ್ಪು ಅಂತಲೂ ಕರೀತಾರೆ, ನಮ್ಮ ಕಡೆ ಎಲ್ಲ ಪುಂಡೆ ಸೊಪ್ಪು ಅಂತಲೇ ಕರೆಯೋದು ನಾವು. ಇದು ತುಂಬ ಚೆನ್ನಾಗಿರುತ್ತೆ. ಇದು ಚಟ್ನಿ ಮಾಡಬೇಕು, ಚಟ್ನಿ ಮಾಡಿದಾಗ ತುಂಬ ಚೆನ್ನಾಗಿರುತ್ತೆ. ಕೈಸಮ್ಮ ಏನೋ ಪಂಡ ಪಂಡ ಏನು ಹೇಳೋ ಫುಟೋನಾ ಫುಟೋನವಿ ಪಂಡ ಪಂಡೆ ಸುಮ್ಮನೆ ಬಡ್ಕೊತಾನೆ ಇರ್ತಾನೆ ಅವನಂತೂ. ಫುಡ್ ಇಟ್ಟು ತಿನ್ನಲ್ಲ, ಏನಿಲ್ಲ, ಬರೀ ಅವನಿಗೆ ನಾನ್ ವೆಜ್ ಬೇಕು. ಏನೇ ಮಾಡಿದ್ರು ನಾನ್ ವೆಜ್ ಬೇಕು. ಇದು ಚಟ್ನಿ ಮಾಡ್ತಾರಲ್ಲ, ತೋರಿಸ್ತೀನಿ ನಾನು ನೀಟಾಗಿ ಎಲ್ಲರೂ. ಒಂದ್ಸಲ ಮಾಡ್ಕೊಂಡು ತಿಂದ್ರೆ ತುಂಬಾ ಒಳ್ಳೇದಂತೆ, ತುಂಬಾ ಒಳ್ಳೇದಂತೆ. ತಿನ್ನಕ್ಕೂ ಚೆನ್ನಾಗಿರುತ್ತೆ. ಇದೇನ್ ಗೊತ್ತಾ, ಚಟ್ನಿ ಪಲಾವಿಗೆ ತಿನ್ಬೇಕು, ಸೂಪರ್ ಆಗಿರುತ್ತೆ. ಮತ್ತ ಇದು ಪಲಾವಿಗೆ ಅಂದ್ರೆ ಆಂಧ್ರ ಸೈಡಲ್ಲೆಲ್ಲ ಮದ್ವೆಲೂ ಮಾಡ್ತಾರೆ ಇದನ್ನ. ಮದ್ವೆಲೂ ಮಾಡ್ತಾರೆ ಇದನ್ನ. ಈ ಕಡೆನೂ ಮಾಡ್ತಾರೆ, ಆಂಧ್ರ ಜನ ಇರೋರೆಲ್ಲ ಮಾಡ್ತಾರೆ. ಅಂದ್ರೆ ನಮ್ಮನೇಲಿ ನಾನು ನನ್ನ ಮಗಳು ಎಲ್ಲ ತಿಂತೀವಿ. ನಾವೆಲ್ಲ ನಮಗೆಲ್ಲ ಇಷ್ಟ ಆಯ್ತು. ನಮ್ಮನೆಯವರಿಗೆ ನಮ್ಮನೆ ತಿನ್ನಲ್ಲ ಎಂತೆಂತದೋ ಸ್ವಲ್ಪ ಮಾಡ್ಕೊಂಡು ತಿಂತೀನಿ. ಅಂದ್ರೆ ನೋಡೋಣ ಈ ಸಲ ತಿಂತಾರ ಇಲ್ವಾ ಅಂತ. ಡಿಫ್ರೆಂಟ್ ಇದ್ರಲ್ಲಿ ಮಾಡ್ತೀವಿ ಚಟ್ನಿ. ಚಟ್ನಿನೂ ಅಲ್ಲ, ಈ ಕಡೆ ಇದು ಅಲ್ಲ, ಗೊಜ್ಜು ಅಲ್ಲ, ಸೇಮ್ ಆ ಥರ ಮಾಡ್ತೀವಿ. ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಈ ಥರ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು. ಇಷ್ಟು ಸೊಪ್ಪಲ್ಲಿ ವೇಸ್ಟೇಜು ಇಷ್ಟು ಬಂದಿದೆ ನೋಡಿ. ಎಲ್ಲ ನೀಟಾಗಿ ತಗೊಂಡೆ ನಾನು. ಇದರಲ್ಲೂ ಚೆನ್ನಾಗಿದೆ. ನನಗೆ ಒಂಥರ ತೂತ ಹುಳ ತಿಂದಂಗೆ ಅನಿಸುತ್ತದೆ. ನನಗೆ ಹಾಕೋಕ್ಕೆ ಇಷ್ಟ ಆಗಲ್ಲ. ಇಲ್ಲಿ ನೋಡಿರಿ ಎಷ್ಟು ನೀಟಾಗಿ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಈ ಥರ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು. ಆಮೇಲೆ ಮಾಡೋದನ್ನು ತೋರಿಸ್ತೀನಿ. ಇಲ್ಲಿ ಕುತ್ಕೊಂಡು ಮಂಡಕ್ಕಿ ತಿಂತಾ ಇದ್ದಾರೆ ಇಬ್ಬರು. ಕುತ್ಕೊಂಡು ಮಂಡಕ್ಕಿ ತಿಂತಾ ಧಾರಾವಾಹಿ ನೋಡ್ತಾ. ಬೇಡಪ್ಪ ಅಫ್ರೀ, ಮಂಡಕ್ಕಿ ತಿಂತಾ ಇದೆಯಾ? ಗ್ಯಾಸ್ಟ್ರಿಕ್ ಅಂತ ಇರು, ಮಂಡಕ್ಕಿ ತಿಂತಾ ಇರು. ಹಾಂ, ಹೌದಾ? ಸ್ವಲ್ಪ ಹೊಟ್ಟೆನೋ ಬರುತ್ತೆ. ನೀಟಾಗಿ ತೊಳ್ಕೊ ಬಂದಿದ್ದೆ 2-3 ಸಲ. ಮತ್ತೆ ನೀಟಾಗಿ ಇದರಲ್ಲೇ ನೀರು ಹಾಕೊಂಡಿದ್ದೀನಿ. ತೊಳೆದು ಇದ್ರಲ್ಲಿ ಹಾಕ್ಕೊಳ್ಳೋಣ. ಅದಕ್ಕೆ ಹಾಕ್ಕೊಂಡು ಎಲ್ಲ ತೋರಿಸ್ತೀನಿ, ಏನೇನು ಹಾಕ್ತೀನಿ, ಎಷ್ಟೆಷ್ಟು ಹಾಕ್ತೀನಿ ಅಂತ. ಹಸಿಮೆಣಸಿನ್ಕಾಯಿ ಹಾಕಬೇಕು. ನೋಡೋಣ ಖಾರ ಹೆಂಗಿದೆ ಅಂತ ಗೊತ್ತಿಲ್ಲ. ಸಪ್ಪೆ ಇದೆ ಸ್ವಲ್ಪ ಹಸಿಮೆಣಸಿನ್ಕಾಯಿ. ಈರುಳ್ಳಿ ಹಾಕ್ತಾ ಇದ್ದೀನಿ. ಹಸಿಮೆಣಸಿನ್ಕಾಯಿ ಸ್ವಲ್ಪ ಜಾಸ್ತಿನೇ ಹಾಕೋಬೇಕು. ಈರುಳ್ಳಿ 1 ಈರುಳ್ಳಿ ಹಾಕೊಂಡ್ರೆ ಸಾಕು. ಮತ್ತೆ ಒಗ್ಗರಣೆಗೂ ಹಾಕ್ಕೊಂತೀವಿ, ಅದಕ್ಕೋಸ್ಕರ. ಇದು ಹುಳಿ ಅಲ್ವಾ, ಪುಂಡೆ ಸೊಪ್ಪು ಇರುತ್ತೆ, ಅದಕ್ಕೋಸ್ಕರ ಹುಣಸೆಹಣ್ಣು ಏನೂ ಹಾಕ್ಬಾರ್ದು. ಇದು ರುಚಿಗಷ್ಟೇ 1 ಟೊಮೊಟೊ ಹಾಕ್ತಾ ಇರೋದು. ಚಟ್ನಿ ಅಲ್ವಾ ಮಾಡ್ತಿರೋದು? ಚಟ್ನಿನೇ, ಇದು ರುಚಿಗೆ ಅದು ಬೇಕದು. ಹಾಂ, ಇಲ್ಲಿ ಜರ್ಗೊಂದು ಸ್ವಲ್ಪ ಕರ್ಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಹಾಕಬೇಕು. ಇದನ್ನು ನೀಟಾಗಿ ತೊಳ್ಕೊಂಡು ಹಾಕೊಳ್ಳೋಣ. ಅಷ್ಟೇ. ಇದಕ್ಕೊಂದು ಸ್ವಲ್ಪ 1 ಲೋಟ ನೀರು ಹಾಕ್ಕೊಂಡು, ನೀರು ಹಾಕ್ತೀನಿ ನೋಡಿ. ಹಾಗೆ ನೋಡ್ರಿ, ಇಷ್ಟು ನೀರು ಹಾಕೋಬೇಕು. ಹಾಂ, 1 ಗ್ಲಾಸ್, 1 ಲೋಟ. ದೊಡ್ಡ ಲೋಟದಲ್ಲಿ 1 ಲೋಟ ನೀರು ಹಾಕೊಂಡಿದ್ದೀನಿ. ಉಪ್ಪು ಏನು ಹಾಕ್ಬಾರ್ದು ಇದಕ್ಕೆ ಇವಾಗಲೇ. ಆಮೇಲೆ ಮಸ್ತ್ ಬೇಕಾದ್ರೆ ಅವಾಗ ಹಾಕ್ಬೋದು. ಇಷ್ಟ. ಇದು ಚೆನ್ನಾಗಿ ಬೆಂದು ಮೇಲೆಲ್ಲ ಇದೆಲ್ಲ ಯಾವ ಕಲರ್ ಆಗುತ್ತೆ ಗೊತ್ತಾ? ಬೆಂದರೆ ಒಂಥರ ರೆಡ್ಡು ಅಲ್ಲ, ಯಾವುದೋ ಒಂದು ಕಲರ್ ಬರುತ್ತೆ. ತೋರಿಸ್ತೀನಿ, ಅದು ಹೇಳಕ್ಕೆ ಬರ್ತಾ ಇಲ್ಲ ನನಗೆ. ನಗಾಡ್ತೀಯಲ್ಲ. ಬೆಂದು ಈ ಥರ ಆಗೈತೆ. ಇದೆಲ್ಲ ಟೊಮಾಟೊ, ಹಸಿಮೆಣಸಿನ್ಕಾಯಿ ಎಲ್ಲ ನೀಟಾಗಿ ಬೇಯಿಸ್ಕೋಬೇಕು. ಅದು ಮಸ್ತ್ಕೋಬೇಕಾದ್ರೆ ಇದಾಗಬೇಕಲ್ಲ, ಅದಕ್ಕೆ. ಈರುಳ್ಳಿನೂ ನೀಟಾಗಿ ಬೆಂದಿದೆ. ಇನ್ನೊಂದು ಸ್ವಲ್ಪ ಈ ನೀರೆಲ್ಲ ಹಿಂಗ್ಲಿ, ಅದು ಏನದು ನೀರೆಲ್ಲ ಈ ಅದು ಫುಲ್ಲು ನೀರೆಲ್ಲ ಇದು ಅಬ್ಸರ್ವ್ ಮಾಡ್ಕೊಳ್ಳಿ ಇದಕ್ಕೆ. ನನಗೆ ಅದು ಕನ್ನಡದಲ್ಲಿ ಹೇಳಕ್ಕೆ ಬರ್ತಾ ಇಲ್ಲ. ಅದನ್ನೆಲ್ಲ ಆದಮೇಲೆ ಮಸಿಯನ ಇದನ್ನು ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ನೀಟಾಗಿ ಮಸ್ಕೊಳ್ಳೋಣ. ಬೆಂದಿದೆ, ಅದಕ್ಕೆ ಉಪ್ಪು ಹಾಕ್ಕೊಂಡಿದ್ದೀನಿ. ಮಸ್ತ್ ಬಿಡೋಣ ಅಂತ. ಅಷ್ಟೇ ಆಗಿದೆ. ಅಷ್ಟೇ. ನೋಡಿ ಹೆಂಗಾಗುತ್ತೆ, ಎಷ್ಟಾಗುತ್ತೆ ಗೊತ್ತಾ? ಸ್ವಲ್ಪ ಆಗುತ್ತೆ ಸಾಕು, ನಮ್ಮ 3 ಜನಕ್ಕೆಲ್ಲ.
4 ಜನಕ್ಕೆ. ನಾನು ನೀನು ರಜಾ. ನಿಮ್ಮಪ್ಪ ಏನು ತಿನ್ನಲ್ಲ, ಬೆಳೆಸಬೇಕು, ನಾವೇ ತಿನ್ನೋಣ. ಈ ಥರ ಮಸ್ತ್ಕೊಬಿಡ್ಬೇಕು. ತಿಂತೀನಿ ನೋಡಿ. ಈರುಳ್ಳಿ ಹಾಕೊಂಡಿದ್ದೀನಿ, ಜಾಸ್ತಿ ಏನು ಎಣ್ಣೆ ಹಾಕಲಿಲ್ಲ. ಅದೇ ಬಂಡೆಯಲ್ಲಿ ಅದೇ ಬಂಡೆಯಲ್ಲಿ ಮಾಡ್ತಾ ಇರೋದು. ಮತ್ತೆ ಇದನ್ನು ಮಾಡ್ಕೊಳ್ಳೋದು ಬೇಡ ಅಂದ್ಕೊಂಡು ಅದೇ ಬಂಡೆಯಲ್ಲಿ ಮಾಡ್ತಾ ಇದ್ದೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡಿದ್ದೀನಿ ಅಷ್ಟೇ, ಏನೂ ಹಾಕಿಲ್ಲ ಇದಕ್ಕೆ. ಅದು ವಿಡಿಯೋ ಮಾಡೋಣ ಅನ್ನೋಷ್ಟೊತ್ತಿಗೆ ಯಾವುದೋ ಒಂದು ಫೋನ್ ಬಂತು, ಹಂಗಾಗಿ ಇದಾಗ್ಬಿಡ್ತದು. ಅದಕ್ಕೆ ಫುಲ್ಲು ತೋರಿಸ್ತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಈರುಳ್ಳಿ ಫ್ರೈ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿರೋದು ಇದನ್ನು. ಇವಾಗ ಇದಾಗಿದೆ, ಮಸ್ತಿರೋದು, ಮಸ್ತಿರೋ ಚಟ್ನಿ ಇದು. ಒಂದು ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕೊಳ್ಳೋರು ಹಾಕ್ಕೋಬೋದು, ಏನು ತೊಂದರೆ ಇಲ್ಲ. ನನಗೆ ಎಣ್ಣೆ ಜಾಸ್ತಿ ಬೇಡ ಅಂತ ಅದಕ್ಕೆ ಹಾಕಿಲ್ಲ ನಾನು. ಬಿಳಿ ಅನ್ನದ ಜೊತೆ ಸೂಪರ್ ಆಗಿರುತ್ತೆ. ನನ್ನ ಮಗಳಿಗೆ ತುಂಬ ಇಷ್ಟ ಇದೆ. ನಿನಗೆ ಇಷ್ಟನಾ? ಇದರಲ್ಲಿ ಬೋಟಿ ಹಾಕ್ತಾರೆ. ಬೋಟಿ ಹಾಕಿದ್ರೆ ಇನ್ನೂ ಸಖತ್ತಾಗಿರುತ್ತೆ. ಚಿಕನ್ನು ಹಾಕ್ತಾರೆ, ಬೋಟಿ ಹಾಕ್ತಾರೆ. ಅದನ್ನು ಹಾಕಿ ಮಾಡಿ ತೋರಿಸ್ತೀನಿ. ಇದೊಂದ್ಸಲ ಮಾಡ್ಕೊಂಡು ನೀವು ಟೇಸ್ಟ್ ಮಾಡಿರಿ. ಪುಂಡೆ ಸೊಪ್ಪಿನ ಚಟ್ನಿ, ಪುಂಡೆ ಸೊಪ್ಪು ಚಟ್ನಿ. ಅರ್ಥ ಆಗಲಿಲ್ಲ ಅಂದರೆ ಗೋಂಗ್ರಾ ಸೊಪ್ಪು ಅಂತಲೂ ಕರೀತಾರೆ ಇದಕ್ಕೆ. ಇದು ಮುಸ್ಲಿಮ್ಸ್ ಭಾಷೆಯಲ್ಲಿ, ಮುಸ್ಲಿಮ್ಸ್ ಭಾಷೆಯಲ್ಲೂ ಪುಂಡೆ ಸೊಪ್ಪುನೇ. ಪುಂಡೆ ಸೊಪ್ಪು ಅಂದರೆ ಅಂಬಾಡಿಗೆ ಭಾಜಿ ಅಂತೀವಿ. ಕನ್ನಡದಲ್ಲಿ ಪುಂಡೆ ಸೊಪ್ಪು ಅಂತಾರೆ, ಒಬ್ಬೊಬ್ಬರು ಗೋಂಗ್ರಾ ಸೊಪ್ಪು ಅಂತಲೂ ಕರೀತಾರೆ. ಇಷ್ಟೇ, ಒಂದು ಸ್ವಲ್ಪ ಬಿಸಿ ಆಗಬೇಕದು. ಸ್ವಲ್ಪ ಬಿಸಿ ಆದರೆ ಮುಗೀತು. ನೋಡ್ರಿ, ಗೋಂಗ್ರಾ ಸೊಪ್ಪು, ಇದು ಪುಂಡೆ ಸೊಪ್ಪಿನ ಚಟ್ನಿ ಮಾಡಿದ್ನಲ್ಲ, ತಿಂತಾ ಇದ್ದೀನಿ ನೋಡಿ. ತುಂಬಾ ಚೆನ್ನಾಗಿರುತ್ತೆ ಮಾತ್ರ. ಮಾಡ್ಕೊಂಡು ಒಂದ್ಸಲ ಟೇಸ್ಟ್ ಮಾಡಿರಿ. ನಾನು ಮಾಡೋ ಥರ ಮಾಡಿರಿ, ಟೇಸ್ಟ್ ಮಾಡಿರಿ, ಸಕ್ಕತ್ತಾಗಿರುತ್ತೆ ಮಾತ್ರ. ಸೂಪರ್ ಆಗಿದೆ ಅಂತೆ.